ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು KS ಗುರುಜಿ. ಓಕೆ, ನಾವೀಗ ಆಲ್ರೆಡಿ ನಾವು ವಿಜಯ ಮಾರ್ಗ ಅನ್ನುವಂಥ ಒಂದು ಟೆಸ್ಟ್ ಸೀರೀಸನ್ನು ನಾವು ಲಾಂಚ್ ಮಾಡಿದ್ದೀವಿ ಅಂತ ನಿಮಗೆಲ್ರಿಗೂ ಹೇಳಿದ್ದೀವಿ. ರಾಜಶೇಖರ್ ಸರ್ ಸಹಿತ ಒಂದು ವಿಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದರು. ಯಾವ ಥರ ಇರುತ್ತೆ ಟೆಸ್ಟ್ ಸೀರೀಸು, ನಮ್ಮ ಪ್ರಶ್ನೆಗಳು ಯಾವ ಥರ ಬರುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದರು. ಓಕೆ, ನಾನು ನಿಮ್ಮ ಅಜಯ್ ಕುಮಾರ್. ಸೊ ಈ ಒಂದು ವಿಡಿಯೋದಲ್ಲಿ ನಾವೇನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದರೆ PYQ. ಓಕೆ, ಯಾಕೆ ಇಂಪಾರ್ಟೆನ್ಸು, ಆ PYQ ಇಂದ ಯಾವ ಥರ ಪ್ರಶ್ನೆಗಳು ಬರ್ಬೋದು. ಓಕೆ, ಸೊ ನಮ್ಮ ಟೆಸ್ಟ್ ಸೀರೀಸಲ್ಲಿ ಯಾವ ಥರ ಪ್ರಶ್ನೆಗಳಿರುತ್ತೆ ಅನ್ನೋದನ್ನು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ವಿಡಿಯೋದಲ್ಲಿ PYQ 402 GK ಪೇಪರ್ನ ಡಿಕೋಡ್ ಮಾಡೋಣ. ಪ್ರಶ್ನೆಯು ಮುಂದೆಯೂ ಕೂಡ ಇಲ್ಲಿಂದಾನೆ ಮತ್ತು ಹೀಗೇ ಬರೋದು. ಓಕೆ, ಯಾವ ಥರ ಬರುತ್ತೆ ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ. ಓಕೆ, ಸೊ ಬನ್ನಿ ಶುರು ಮಾಡೋಣ. ಓಕೆ, ಮೊದಲೇ ಪ್ರಶ್ನೆ, ಇದು PSI 402ನಲ್ಲಿ ಬಂದಂಥ ಪ್ರಶ್ನೆ. ಇದು NDA ಪೇಪರಲ್ಲಿ ಬಂದಂಥ ಪ್ರಶ್ನೆ. ಓಕೆ, ಸೊ ಏನಿದೆ ಅಂತಂದರೆ ನೇಮ್ ಆಫ್ ದಿ ರಿವರು ಮತ್ತು ಆ ಒಂದು ಸಮುದ್ರ ಯಾವ ಒಂದು ನದಿಗೆ ಹೋಗಿ ಸೇರ್ಕೊಳ್ಳುತ್ತೆ, ಯಾವ ಒಂದು ನದಿಗೆ ಹೋಗಿ ಸೇರ್ಕೊಳ್ಳುತ್ತೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ಈ ಒಂದು ಸಮುದ್ರ ಇದೆ, ಸೊ ಈ ಒಂದು ನದಿ ಇದೆ, ಇದು ಯಾವ ಒಂದು ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಅಂತ ಕೇಳ್ತಾ ಇದ್ದಾನೆ. ರೈನ್ ರಿವರು, ರೋನ್ ರಿವರು, ವೋಲ್ಗಾ ರಿವರು, ಓನೆಗಾ ರಿವರು, ನಾರ್ತ್ ಸಿ, ಬ್ಲ್ಯಾಕ್ ಸಿ, ಕ್ಯಾಸ್ಪಿಯನ್ ಸಿ, ವೈಟ್ ಸಿ. ಓಕೆ, ಈಗ ನಾನು ಯಾಕೆ PYQ ಇಂಪಾರ್ಟೆನ್ಸ್ ಈ ಒಂದು ಪ್ರಶ್ನೆ ಹೇಳ್ತೀನಿ ನೋಡಿ. NDA ಇದು UPSC ಕಂಡಕ್ಟ್ ಮಾಡುವಂಥ ಒಂದು UPSC ಬಾಡಿ ಏನಿದೆಯಲ್ಲ ಅದು ಕಂಡಕ್ಟ್ ಮಾಡುವಂಥ ಒಂದು ಎಕ್ಸಾಮು. ಓಕೆ, ಅಲ್ಲೇನಾಗಿದೆ, ಇಲ್ಲೊಂದು ಪ್ರಶ್ನೆ ಬಂದಿದೆ, ನೇಮ್ ಆಫ್ ದಿ ರಿವರು, ನೇಮ್ ಆಫ್ ದಿ ಸಿ, ಎಲ್ಲಿ ಆ ನದಿ ಯಾವ ಇದಕ್ಕೆ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಅಂತ. ರೈನು, ರೋನು, ಓಲ್ಗಾ, ನಾರ್ತ್ ಸಿ, ಬ್ಲ್ಯಾಕ್ ಸಿ, ಕ್ಯಾಸ್ಪಿಯನ್ ಸಿ, ವೈಟ್ ಸಿ. ನೋಡಿ, ಯಥಾವತ್ತಾಗಿ ಓಕೆ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿದ್ದಾರೆ. ಓಕೆ, ಏನು ಚೇಂಜ್ ಇಲ್ಲ. ಓಕೆ, ಈ ಥರ ಪ್ರಶ್ನೆಗಳು ನಿಮಗೆ 2 ರಿಂದ 3 ಇದ್ದೇ ಇರುತ್ತೆ. ಮಿನಿಮಮ್ 2 ರಿಂದ 3 ಇರುತ್ತೆ, ಆಯಿತಾ. ಮಿನಿಮಮ್ 2 ರಿಂದ 3 ಇರುತ್ತೆ PSI ಆಗಿರ್ಬೋದು, KPSC ಕಂಡಕ್ಟ್ ಮಾಡೋ ಎಕ್ಸಾಮಲ್ಲಿ ಆಗಿರ್ಬೋದು. ಸೊ ಯಾಕೆ ಅದಕ್ಕೆ ನಾನು PYQ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಸೊ ಯಾಕೆ ನಾನು PYQ ಬಿಡಿಸ್ಬೇಕು ಅನ್ನೋದು, ನಮ್ಮ ವಿಜಯ ಮಾರ್ಗ ಟೆಸ್ಟ್ ಸೀರೀಸ್ ಏನಿದೆ ಅಲ್ವಾ, ಅದು ಕೂಡ ಇದೇ ಮಾರ್ಗದಲ್ಲೇ ಇರುತ್ತೆ, ಇದೇ ಒಂದು ಮಾರ್ಗದಲ್ಲೇ ಇರುತ್ತೆ, ಆಯಿತಾ. ಸೊ ಯಾವುದು ಗೋಲ್ಡನ್ ಟಾಪಿಕ್ಸ್ ಅಂತ ಹೇಳ್ತೀವಿ. ಓಕೆ, ಯಾವುದು ಗೋಲ್ಡನ್ ಟಾಪಿಕ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಹೀಗಾಗಿ ನಮ್ಮ ವಿಜಯ ಮಾರ್ಗ ಟೆಸ್ಟ್ ಸೀರೀಸ್ ಪ್ರಶ್ನೆಗಳು ಕೂಡ ಇದೇ ರೀತಿ ಇರುತ್ತೆ. ನಾವು ಪ್ರಶ್ನೆಗಳನ್ನು ಎಲ್ಲಿಂದ ತೊಗೋತೀವಿ ಅಂತಂದರೆ NDA, CDS, UPSC, SSC. ಓಕೆ, ಅದೇ ಥರ ಬೇರೆ ಸ್ಟೇಟ್ ಕಂಡಕ್ಟ್ ಮಾಡೋಂಥ ಒಂದಿಷ್ಟು ಯಾಕಂದ್ರೆ ನಿಮಗೆ ಎಲ್ಲ ಸ್ಟೇಟ್ದು ಓದೋಕ್ಕಾಗಲ್ಲ, ಅದಕ್ಕೆ ನಾವೇ ನಿಮ್ಗೆ ಹೆಲ್ಪ್ ಮಾಡ್ತಾಯಿದ್ದೀವಿ. ಬೇರೆ ಸ್ಟೇಟ್ ಎಕ್ಸಾಮ್ ಪ್ರಶ್ನೆಗಳು ಪ್ಲಸ್ ನಮ್ಮ ಸ್ಟೇಟ್ ಪ್ರಶ್ನೆಗಳನ್ನು ಕೂಡ ಸ್ವಲ್ಪ ತೊಗೊತೀವಿ. ಓಕೆ, ಸೊ ಇದೆಲ್ಲ ಮಿಶ್ರಣದಿಂದ ನಮ್ಮದು ವಿಜಯ ಮಾರ್ಗ ಅನ್ನೋಂಥ ಒಂದು ಅತ್ಯುತ್ತಮ ಹೈ ಕ್ವಾಲಿಟಿ ಟೆಸ್ಟ್ ಸೀರೀಸನ್ನು ನಾವು ಶುರು ಮಾಡಿದ್ದೀವಿ. ಓಕೆ, ಸೊ ಇದು ಒಂದನೇ ಪ್ರಶ್ನೆ, ಯಾಕೆ ನೀವು PYQನ ಮಾಡಬೇಕು ಅನ್ನೋದು, ಆಯಿತಾ. ಎರಡನೇ ಪ್ರಶ್ನೆ ನೋಡಿ, ಸ್ಪೋರ್ಟ್ಸ್ ಏನಿದೆ ಅಲ್ವಾ, ಸ್ಪೋರ್ಟ್ಸ್ ಈಸ್ ಅ KEA ಫೇವ್ರೆಟ್ ಟಾಪಿಕ್. ಓಕೆನಾ, ಫೇವ್ರೆಟ್ ಟಾಪಿಕ್. ನೀವು ಯಾವುದೇ ಒಂದು ಎಕ್ಸಾಮ್ ತೊಗೊಳ್ಳಿ, ಅಲ್ಲಿ ಇದ್ದೇ ಇರುತ್ತೆ. ಓಕೆನಾ, ಮೊನ್ನೆನೂ ಕೂಡ ಸಂತೋಷ್ ಟ್ರೋಫಿ ಮೇಲೆ ಒಂದು ಪ್ರಶ್ನೆ ಬಂದಿತ್ತು. ಸಂತೋಷ್ ಟ್ರೋಫಿ ಮೇಲೆ 2 ಸಲ ರಿಪೀಟ್ ಆಗಿದೆ ಪ್ರಶ್ನೆ, ಆಯಿತಾ. 2 ಸಲ ರಿಪೀಟ್ ಆಗಿದೆ. KE ಕಂಡಕ್ಟ್ ಮಾಡೋ ಎಕ್ಸಾಮಲ್ಲೇ ಸಂತೋಷ್ ಟ್ರೋಫಿ ಮೇಲೆ 2 ಸಲ ರಿಪೀಟ್ ಆಗಿದೆ. ಹೀಗಾಗಿ ಸ್ಪೋರ್ಟ್ಸ್ ಏನಿದೆ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಏನು ಕೇಳಿದಾನೆ, 2024 ICC ಮೆನ್ಸ್ T20 ವರ್ಲ್ಡ್ ಕಪ್ಪು. ಇಟ್ ವಾಸ್ ದಿ 9th ಎಡಿಷನ್ ICC ಮೆನ್ಸ್ T20 ವರ್ಲ್ಡ್ ಕಪ್ಪು. ಇಂಡಿಯಾ ವಾಸ್ ದಿ ಹೋಸ್ಟ್ ಕಂಟ್ರಿ. ಇಂಡಿಯಾ ಕ್ಲಿಂಚಸ್ ಸೆಕೆಂಡ್ T20 ವರ್ಲ್ಡ್ ಕಪ್ ಬೈ ಡಿಫೀಟಿಂಗ್ ದಿ ಪಾಕಿಸ್ತಾನ್. ಇಂಡಿಯಾ ಗೆತ್ತು ಎರಡನೇದ್ದು, ಹೌದು, ಬಟ್ ಪಾಕಿಸ್ತಾನ ಅಲ್ಲ, ಸೌತ್ ಆಫ್ರಿಕಾ. ಓಕೆನಾ, ನಾನು ಸಿ ಸ್ಟೇಟ್ಮೆಂಟ್ ತೆಗೆದಾಕ್ಬಿಡ್ತೀನಿ ನೋಡಿ. ಸ್ಟೇಟ್ಮೆಂಟ್ ತೆಗೆದ್ರೆ ನನಗೆ 2ರಲ್ಲಿ ಉಳಿತು. ಇಟ್ ವಾಸ್ 9th ಎಡಿಷನ್ನು. ಓಕೆ, ಇಂಡಿಯಾ ಹೋಸ್ಟ್ ಮಾಡಿತ್ತಾ, ಅಲ್ಲ, ವೆಸ್ಟ್ ಇಂಡೀಸ್ ಆ್ಯಂಡ್ USA ಅಲ್ವಾ. ನ್ಯೂಯಾರ್ಕಿಗೆ ಅದಕ್ಕಂತಲೇ ನ್ಯೂಯಾರ್ಕಲ್ಲಿ ಹೊಸ ಸ್ಟೇಡಿಯಮೇ ಮಾಡಿದ್ರಲ್ವಾ, ತಾತ್ಕಾಲಿಕ ಸ್ಟೇಡಿಯಮನ್ನು. ಸೊ ಹೀಗಾಗಿ ಬಿ ತೆಗೆದುಬಿಡಿ. ಆನ್ಸರ್ ಏನು ಬರುತ್ತೆ, A and D. ಓಕೆ, ಈ ಥರ ನಂಗೆ ಬೇಸಿಕ್ ಕಾಮನ್ ಸೆನ್ಸಿಂದ ನಾನು ಮಾಡ್ಬೋದು. ಇಲ್ಲಿ ನೋಡಿ, SSCಲಿ ಬಂದಿದೆ 9 T20 ವರ್ಲ್ಡ್ ಕಪ್ಪು. ಆಯಿತು, ಯಾರು, ವೆಸ್ಟ್ ಇಂಡೀಸ್, USA. ನೋಡಿ, ಇದರಿಂದನೇ ಇಲ್ಲೊಂದು ಸ್ಟೇಟ್ಮೆಂಟ್, ಈ ಒಂದು ಕ್ವಶ್ನೆಯಿಂದನೇ ಇಲ್ಲೊಂದು ಸ್ಟೇಟ್ಮೆಂಟ್ ಕ್ರಿಯೇಟ್ ಆಗಿದೆ. ಓಕೆನಾ, ಸೊ ಡೈರೆಕ್ಟಾಗಿ ಬರೋದು ಕಮ್ಮಿ ಇರ್ಬೋದು, ಬಟ್ ಡೈರೆಕ್ಟಾಗಿ ಎಟ್ಲೀಸ್ಟ್ 2 ರಿಂದ 3 ಇರುತ್ತೆ, 2 ರಿಂದ 3 ಇದ್ದೇ ಇರುತ್ತೆ. ಹಾಗಾಗಿ ಸೊ ನಿಮಗೇನು ಕಷ್ಟ ಆಗಲ್ಲ. ಸೊ ಈ ಥರ ಒಂದು ಪ್ರಶ್ನೆ ಬಿಡಿಸಿರೋ ಒಂದು ಸ್ಟೇಟ್ಮೆಂಟನ್ನು ಎಲಿಮಿನೇಟ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಅದಕ್ಕೆ ಹೇಳಿದ್ರೆ ಸ್ಪೋರ್ಟ್ಸ್ ಇಂಪಾರ್ಟೆಂಟ್. ಅದು ಕೂಡ ನಾವು ಪ್ರಶ್ನೆಗಳು ಎಲ್ಲಿ ತೊಗೊತೀವಿ, ಇತ್ತೀಚೆಗೆ ಏನು ನಡೀತಾವಲ್ಲ ಎಕ್ಸಾಮ್ಸು, CDS ಆಗಿರ್ಬೋದು, NDA ಆಗಿರ್ಬೋದು, ಆಯಿತಾ, SSC ಆಗಿರ್ಬೋದು, ಅಥವಾ ಬೇರೆ KE ಎಕ್ಸಾಮ್ಸೇ ಆಗಿರ್ಬೋದು, ಒಂದು ವರ್ಷದಲ್ಲಿ ಏನೇನಾಗಿದ್ದಾವಲ್ಲ ಎಕ್ಸಾಮ್ಸು, ಆ ಒಂದು ಪ್ರಶ್ನೆಗಳನ್ನೇ, ಆ ಒಂದು ಟಾಪಿಕ್ ಮೇಲೇ ನಾವು ಪ್ರಶ್ನೆಗಳನ್ನು ತೊಗೊತೀವಿ. ನಮ್ಮ ಟೆಸ್ಟ್ ಸೀರೀಸಲ್ಲೂ ಕೂಡ ಆ ಒಂದು ಟಾಪಿಕ್ ಮೇಲೇ ಪ್ರಶ್ನೆಗಳಿರುತ್ತೆ. ಸೊ ಓಕೆ, ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ನಾವೇನು ಮಾಡಬೇಕು, ಸ್ಟೂಡೆಂಟ್ಸಿಗೆ ಏನಿದೆ ಅಲ್ವಾ ಅದನ್ನು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಅದಕ್ಕೂ ನಮಗೇನು ಬೇಕೋ ಅದನ್ನು ಕೊಡೋದಲ್ಲ. ದಿಸ್ ಇಸ್ ವಾಟ್ ನಮ್ಮ ಸಿದ್ಧಾಂತ. KS ಗುರುಜಿ ಸಿದ್ಧಾಂತ ಏನಂತಂದರೆ, ಸ್ಟೂಡೆಂಟ್ಸ್ಗೆ ಏನು ಬೇಕೋ ಅದನ್ನು ಕೊಡಬೇಕೇ ಹೊರತು ನನಗೇನು ಬೇಕೋ ಅದನ್ನು ಕೊಟ್ಟರೆ ನಿಮಗೆ ಹೆಲ್ಪ್ ಆಗಲ್ಲ. ನಿಮಗೆ ಹೆಲ್ಪ್ ಆಗಬೇಕು, ನಿಮಗೆ ಸಹಾಯ ಆಗಬೇಕು. ಆ ಸಹಾಯ ಆಗೋದನ್ನೇ ನಾನು ಮಾಡಬೇಕೇ ಹೊರತು ಬೇರೆ ಏನೇನೋ ಮಾಡಿದ್ರೆ ಯೂಸ್ ಇಲ್ಲ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡಿ,
ಬುದ್ಧಿಸ್ಟ್ ಕೌನ್ಸಿಲ್ಸ್. ಓಕೆ, ಅದರದ್ದು ಡೈನೆಸ್ಟಿ ಯಾವುದು ಅಂತ ಕೇಳಿದ್ದಾನೆ. ಬುದ್ಧಿಸ್ಟ್ ಕೌನ್ಸಿಲು ಒಂದು ಯಾವ ಕೌನ್ಸಿಲನ್ನು ಯಾವ ಡೈನೆಸ್ಟಿನ ಅದನ್ನು ಶುರು ಮಾಡಿದರು ಅಂತ ಕೇಳ್ತಾ ಇದ್ದಾನೆ. ಫಸ್ಟು ಶಿಶುನಾಗ, ಸೆಕೆಂಡು ಹರಿಯಂಕ, ಥರ್ಡು ಮೌರ್ಯ, ಫೋರ್ತು ಕುಶಾನ ಅಂತ ಹೇಳ್ತಾ ಇದ್ದಾನೆ. ಓಕೆನಾ. ಸೊ ನೋಡಿ, ಫೋರ್ತ್ ಕುಶಾನ ಎಲ್ಲಾಯಿತು, ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲು ಕಾಶ್ಮೀರ್ ಅಲ್ವಾ, ಥರ್ಡ್ ಎಲ್ಲಾಯಿತು ಪಾಟ್ಲಿಪುತ್ರ. ಸೊ 1ನೇದು 2ನೇದು ಇಂಟರ್ಚೇಂಜ್ ಮಾಡಿದ್ದಾನೆ. ಸೊ ಇದರ ಆನ್ಸರ್ ಏನು ಬಂದು C&D. ಇದು ಈಸಿ, ಓದೋನಿಗೆ ಇದು ಈಸಿ, ನಾನು ಓದಿದ್ದೀನಪ್ಪ, ನನಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ನೋಡಿ, ಇದು ಬೇರೆ ಸ್ಟೇಟ್ PSL ಕೇಳಿದ್ದಾನೆ. ಬುದ್ಧಿಸ್ಟ್ ಕೌನ್ಸಿಲು ಎಲ್ಲೆಲ್ಲಾಯಿತು, ಪ್ರೆಸಿಡೆಂಟ್ಸ್ ಕೇಳಿದ್ದಾನೆ. ಇಲ್ಲೇನು ಕೇಳಿದ್ದಾನೆ, ಯಾವ ಡೈನೆಸ್ಟಿ ಅಂತ ಕೇಳಿದ್ದಾನೆ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ, ಓದಬೇಕಾದ್ರೆ ಬುದ್ಧಿಸ್ಟ್ ಕೌನ್ಸಿಲ್ಸ್, ಓಕೆನಾ, ಬೌದ್ಧ ಪರಿಷತ್ತುಗಳು, ಓಕೆನಾ, ಬೌದ್ಧ ಪರಿಷತ್ತುಗಳು ಎಲ್ಲಿ ಆಯಿತು ಆಯಿತಾ, ಅದನ್ನು ಯಾವ ರಾಜವಂಶ ಪ್ರೋತ್ಸಾಹಿಸಿದ್ರು. ಓಕೆ, ಅದಾದಮೇಲೆ ಇನ್ನೊಂದೇನು, ಅದನ್ನು ಪ್ರೆಸಿಡೆಂಟ್ ಯಾರಾಗಿದ್ದರು, ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು. ಓಕೆನಾ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ. ಅಂದರೆ ಬುದ್ಧಿಸ್ಟ್ ಕೌನ್ಸಿಲ್ಲು ಒಂದಿಲ್ಲ ಒಂದು ಎಕ್ಸಾಮಲ್ಲಿ ಬಂದೇ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು, ಆಯಿತಾ. ಅದಕ್ಕೆ ನಮ್ಮ ಪ್ರಶ್ನೆ ನಮ್ಮದು ಇದರಲ್ಲಿ ಏನಿರುತ್ತೆ ಹೇಳಿ, ಟೆಸ್ಟ್ ಸೀರೀಸಲ್ಲೂ ಕೂಡ ನಾವು ಬುದ್ಧಿಸ್ಟ್ ಕೌನ್ಸಿಲ್ ಮೇಲೆ ಪ್ರಶ್ನೆ ಕೊಟ್ಟೇ ಕೊಡ್ತೀವಿ. ಯಾಕಂದರೆ ಇದು ಥೀಮ್, ಇದು ದಿಸ್ ಇಸ್ ಏನು ಥೀಮ್, ಇದು ಇಂಪಾರ್ಟೆಂಟ್ ಥೀಮ್, ಇದು ಗೋಲ್ಡನ್ ಟಾಪಿಕ್ ಇದು. ಸೊ ಹೀಗಾಗಿ ಈ ಪ್ರಶ್ನೆಗಳು, ಈ ಟಾಪಿಕ್ ಮೇಲೆ ಪ್ರಶ್ನೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಥರ ಟಾಪಿಕನ್ನೇ ನಾವು ತೊಗೊತಾ ಇದ್ದೀವಿ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಕೋಪನ್ಹೇಗನ್ ಕ್ಲಾಸಿಫಿಕೇಷನ್ ಅಂತ ಕೇಳಿದ್ದಾನೆ. ಇಲ್ಲೂ ಕೂಡ ಕೋಪನ್ಹೇಗನ್ ಕ್ಲಾಸಿಫಿಕೇಷನ್ ಗ್ರೂಪ್ B 2023 ಬಂದಿದೆ. ಓಕೆ, ಸೊ ಇಲ್ಲಿ UPSC CAPF ಬಂದಿದೆ. ಇಲ್ಲಿ UPSC ಪ್ರಿಲಿಮ್ಸ್ 2020 ಗ್ರೂಪ್ B 2023 ಬೇರೆ ಗ್ರೂಪ್ B ಎಕ್ಸಾಮಲ್ಲಿ ಬಂದಿದೆ. ಅಂದರೆ ಕೋಪನ್ಹೇಗನ್ ಬಂದಿದೆ, ಆಯಿತಾ. ನೋಡಿ, ಕೋಪನ್ಹೇಗನ್ ಇವೆಲ್ಲ ಕೋಪನ್ಹೇಗನ್ ಸಿಂಬಾಲ್ಸು, ಇದು ಕೂಡ ಕೋಪನ್ಹೇಗನ್ ಸಿಂಬಾಲ್ಸು. ಅಂದರೆ ಕ್ಲೈಮೆಟಿಕ್ ಕ್ಲಾಸಿಫಿಕೇಷನ್ ಅನ್ನೋದೇನಿದೆ ಅಲ್ವಾ, ಈ ವಿಭಾಗಗಳೇನಿದೆ ಅಲ್ವಾ, ಇದು ಗೋಲ್ಡನ್ ಟಾಪಿಕ್, ಆಯಿತಾ. ಇದು ಗೋಲ್ಡನ್ ಟಾಪಿಕ್. ದಿಸ್ ಇಸ್ ದಿ ಥೀಮ್, ರಿಪಿಟೇಟಿವ್ ಥೀಮ್. ಈ ಒಂದು ಥೀಮ್ ಮೇಲೆ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಕೂಡ ಏನು ನಮ್ಮ ಟೆಸ್ಟ್ ಸೀರೀಸಲ್ಲಿ ಇದೇ ಥರ ಪ್ರಶ್ನೆಗಳನ್ನೇ ತೊಗೊತೀವಿ. ಓಕೆ, ಯಾಕಂದರೆ ಇಷ್ಟು ಎಕ್ಸಾಮ್ಸಲ್ಲಿ ಇದು ಬರ್ತಾ ಇದೆ ಅಂದರೆ ಈ ಟಾಪಿಕ್ ಇಂಪಾರ್ಟೆಂಟು. ಇದನ್ನು ಬಿಟ್ಟು ನನಗೇನು ಬೇಕು ಆ ಪ್ರಶ್ನೆಗಳನ್ನ ಕೊಟ್ಟರೆ ಅದು ಯೂಸ್ ಇಲ್ಲ, ನಿಮಗದು ಸಹಾಯ ಆಗಲ್ಲ. ನಿಮಗೆ ಸಹಾಯ ಆಗಬೇಕಂದ್ರೆ ಇದೇ ಥರ ಟಾಪಿಕನ್ನೇ ಕೊಡಬೇಕು. ನಾವು ಇದೇ ಥರ ಟಾಪಿಕ್ನೇ ಕೊಡ್ತೀವಿ. ಮುಂದುವರೆದು ನಾವೇನು ಕೊಡ್ತೀವಿ ಅಂದರೆ, ಈ ಕ್ಲಾಸಿಫಿಕೇಷನ್ನು ಕರ್ನಾಟಕದಲ್ಲಿ ಯಾವ್ಯಾವ ರೀಜನಲ್ಲಿದೆ ಅದನ್ನು ಕೊಡ್ತೀವಿ. ಅದು ಬರ್ಬೋದು ಪ್ರಶ್ನೆ, ಅದು ಬಂದಿಲ್ಲ, ಅದು ಬರ್ಬೋದು. ಓಕೆ, ಸೊ ಈ ಥರ ನಮ್ಮದು ಪ್ರಶ್ನೆಗಳಿರುತ್ತೆ. ಮುಂದಿನ ನೋಡಿ, UPPSC 2017 ಬಂದಿದೆ. ಸೆಂಟ್ರಲ್ ಆರಿಡ್ ಝೋನ್, ಇದು PSIಲಿ ಬಂದಿರುವಂಥದ್ದು 402ನಲ್ಲಿ. ಸೆಂಟ್ರಲ್ ಆರಿಡ್ ಝೋನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಸೈನ್ಸ್ ಟೆಕ್ನಾಲಜಿ, ಸೆಂಟರ್ ಫಾರ್ ಫಾರೆಸ್ಟ್ರಿ ಪ್ರೊಡಕ್ಟಿವಿಟಿ, ಸೆಂಟರ್ ಫಾರ್ ಸೋಷಲ್ ಫಾರೆಸ್ಟ್ರಿ ಎನ್ವೈರನ್ಮೆಂಟ್, ರಾಂಚಿ, ಜೋಧ್ಪುರ್, ಅಹಮದಾಬಾದ್, ಬೆಂಗಳೂರು. ಇಲ್ಲೂ ನೋಡಿ ಸೇಮ್ ರಿಪೀಟ್ ಇದೆ, ಏನೂ ಚೇಂಜ್ ಇಲ್ಲ. ಫಾರೆಸ್ಟ್, ವುಡ್ ಸೈನ್ಸು, ಆರಿಡ್ ಝೋನು, ಸೋಷಲ್ ಫಾರೆಸ್ಟ್ರಿ, ಅಂದರೆ ಕಾಪಿ ಪೇಸ್ಟ್ ಆಗಿದೆ. ಓಕೆ ಸರ್, ಎಷ್ಟಂತ ಮಾಡಬೇಕು ಸರ್, ತುಂಬ ಕಷ್ಟ ಅಂದರೆ ಅದನ್ನೇ ನಾವು ಟೆಸ್ಟ್ ಸೀರೀಸ್ ಮುಖಾಂತರ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಓಕೆ, ಅದನ್ನೇ ನಾವು ಟೆಸ್ಟ್ ಸೀರೀಸಲ್ಲಿ ಕೊಡ್ತಾ ಇದ್ದೀವಿ. ಯಾವ ಥರ ಪ್ರಶ್ನೆಗಳು ಬರ್ಬೋದು, ಎಲ್ಲಿಂದ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ನಾವು ಲಿಸ್ಟ್ ಮಾಡಿಕೊಂಡು ಸೊ ಅದನ್ನೇ ಕೂಡ ನಿಮ್ಮ ಟೆಸ್ಟ್ ಸೀರೀಸಲ್ಲಿ ಕೊಡೋಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ವಿಜಯ ಮಾರ್ಗ ಟೆಸ್ಟ್ ಸೀರೀಸ್ ಏನಿದೆ, ನಿಮ್ಮ ವಿಜಯದ ಪತಾಕೆಯನ್ನು ಹಾರಿಸೋಕ್ಕೆ ಖಂಡಿತ ಸಹಾಯ ಮಾಡುತ್ತೆ ಅಂತ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಪ್ರಶ್ನೆಗಳು ಇದೇ ಥರ ಬರುತ್ತೆ. ಓಕೆ ಸರ್, ಇದನ್ನೆಲ್ಲ ನೀವು ಓದಬೇಕಪ್ಪ, ಎಲ್ಲ ನಾವು ಮಾಡ್ತೀವಿ, ಬಟ್ ನಾವು ತೋರಿಸ್ತಾ ಇದ್ದೀವಿ ಎಲ್ಲಿಂದ ಬರ್ತಾ ಇದೆ ಅಂತ. ನೀವು ಕೂಡ ಏನು ಸ್ವಲ್ಪ ಎಫರ್ಟ್ ಹಾಕಬೇಕು. ಈ ಥರದಕ್ಕೇನು GK ಬುಕ್ಸ್ ಇದಾವಲ್ವ, ಪರಮ್ ಇದೆ, ಓಕೆ, ನೂತನ್ GK ಇದೆ, ಚಾಣಕ್ಯ ಕಣಜ ಇದೆ, ಯಾವುದಾದ್ರೂ ಒಂದು ಬುಕ್ನ ಇದೆ ಅಂತ ಹೇಳಲ್ಲ. ಓಕೆ, ಯಾವುದೋ ಒಂದು ಮಾಡಿದ್ರೆ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ನಾವು ಯಾವುದನ್ನು ಪ್ರಮೋಟ್ ಮಾಡಲ್ಲ. ಸೊ ಈ ಒಂದು ಬುಕ್ಸ್, ಎಲ್ಲ ಬುಕ್ಸಲ್ಲೂ ಈ ಥರ ಇನ್ಸ್ಟಿಟ್ಯೂಟ್ಗಳು ಇದ್ದೇ ಇರುತ್ತೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ, ಆಯಿತಾ. ಸೊ ಮುಂದಿನ ಪ್ರಶ್ನೆ ನೋಡಿ, ಇದು UPSC 2022 ಬಂದಂಥ ಪ್ರಶ್ನೆ, ಆಯಿತಾ. ಇಲ್ಲೇನಿದೆ, ವಿತ್ ರೆಫರೆನ್ಸ್ ಟು ಪೊಲಿಥಿಲಿನ್ ಥೆರಪ್ತಲೇಟ್ ಅಂತ ಕೊಟ್ಟಿದ್ದಾನೆ. ಅದರ ಬಗ್ಗೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾನೆ, 4 ಸ್ಟೇಟ್ಮೆಂಟು. ಇಲ್ಲಿ PSIಯಲ್ಲಿ ಏನು ಮಾಡಿದ್ದಾನೆ ಅಂದರೆ, ಇದನ್ನೇ ಶಾರ್ಟ್ ಫಾರ್ಮ್, ಇದು PET ಅಂತ ಕರಿತೀವಿ. ಈ PET ಅಂದರೆ ಏನಂತ ಕೇಳಿದ್ದಾನೆ. ಅಂದರೆ ನೋಡಿ, UPSC ಕ್ವಶನ್ ನೀವು ಬಿಡಿಸೋದು ಬೇಡ, ಜಸ್ಟ್ ಆ ಕ್ವಶನ್ ಓದಿದ್ರೇ ಒಂದು ಕ್ವಶನಿಗೆ ಆನ್ಸರ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ವಾಟ್ ಏನು PYQ ತಾಕತ್ತು ಅಂತ ಏನು ಹೇಳ್ತೀವಲ್ಲ, ಇದು PYQ ತಾಕತ್ತು. ಈ ಥರ ಮಾಡಿದ್ರೇ ನೀವು ಮುಂದೆ ಪರೀಕ್ಷೆಯಲ್ಲಿ ತುಂಬ ಸಹಾಯ ಆಗುತ್ತೆ, ಉತ್ತಮ ಅಂಕಗಳನ್ನು ಗಳಿಸೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಅದನ್ನು ನಾವು ನಮ್ಮ ವಿಜಯ ಮಾರ್ಗ ಟೆಸ್ಟ್ ಸೀರೀಸಲ್ಲಿ ನಿಮಗೆ ಸಹಾಯ ಮಾಡೇ ಮಾಡ್ತೀವಿ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ, ಟ್ರಾವೆಲರ್ಸ್ ವಿಸಿಟೆಡ್ ವಿಜಯನಗರ ಎಂಪೈರ್ ಅಂತ ಕೇಳಿದ್ದಾನೆ. ಯಾರ್ಯಾರು ವಿಜಯನಗರ ಎಂಪೈರ್ಗೆ ಬಂದಿದ್ರು ಅಂತ. ಸೊ ವಿಜಯನಗರ ಎಂಪೈರ್ ಯಾರು ಬಂದಿದ್ರು ಅಂತ ಬೇರೆ ಎಕ್ಸಾಮಲ್ಲಿ ಬಂದಿದೆ, APPSC ಬಂದಿದೆ, ಕರ್ನಾಟಕ KPSC ಕಂಡಕ್ಟ್ ಮಾಡೋ ಬೇರೆ ಪರೀಕ್ಷೆಲ್ಲೂ ಬಂದಿದೆ. ಯಾಕೆಂದ್ರೆ ಜಾಗ ಇಲ್ಲ, ಒಂದು ಸ್ಲೈಡಲ್ಲಿ ನಾನು ಎಲ್ಲನೂ ಹಾಕೋಕ್ಕಾಗಲ್ಲ. ಆದ್ದರಿಂದ ಟ್ರಾವೆಲರ್ಸ್ ಏನಿದೆ ಅಲ್ವಾ, ಟ್ರಾವೆಲರ್ಸ್
ಎಸ್ಪೆಷಲಿ ವಿಜಯನಗರಕ್ಕೆ ಬಂದಿರುವಂಥ ಟ್ರಾವೆಲರ್ಸ್ ಏನು ವಿದೇಶಿ ಯಾತ್ರಿಕರಿದ್ದಾರಲ್ವ, ಇವರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಇಲ್ಲಿಂದ ಪ್ರಶ್ನೆ ಬರೋ ಚಾನ್ಸಸ್ ಇದೆ. ಇವ್ರನ್ನ ಬಿಟ್ಟು ನಾನು ಪ್ರಶ್ನೆ ಪತ್ರಿಕೆ ಮಾಡ್ತೀನಿ ಅಂತಂದರೆ ಆ ಪ್ರಶ್ನೆ ಪತ್ರಿಕೆ ಡಮ್ಮಿ ಪ್ರಶ್ನೆ ಪತ್ರಿಕೆ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇವ್ರನ್ನ ಬಿಟ್ಟು ನಾನು ಪ್ರಶ್ನೆ ಪತ್ರಿಕೆ ಮಾಡೋಕ್ಕಾಗೋದೇ ಇಲ್ಲ. ಒಂದು ಪ್ರಶ್ನೆ ಇರಲೇಬೇಕು ನನ್ನ ಪ್ರಶ್ನೆ ಪತ್ರಿಕೆಯಲ್ಲಿ, ಆಯಿತಾ. ಒಂದು ಸಬ್ಜೆಕ್ಟ್ ವೈಸ್ ಮಿಡಿವಲ್ ಇಂಡಿಯಾ ಅಂತ ನಾನು ಮಾಡ್ತೀನಿ ಅಂತಂದರೆ ಟ್ರಾವೆಲರ್ಸ್ ಮೇಲೆ ಒಂದು ಪ್ರಶ್ನೆ ಇರಲೇಬೇಕು, ಇಲ್ಲ ಅಂದರೆ ಅದು ಕಷ್ಟ ಆಗುತ್ತೆ. ಓಕೆ, ಕರ್ನಾಟಕ ಎಸ್ಪೆಷಲಿ ವಿಜಯನಗರ ನಾವು ಕರ್ನಾಟಕದಲ್ಲಿ ನೋಡ್ತೀವಿ, ಆಯಿತಾ. ಕರ್ನಾಟಕದಲ್ಲಿ ನೋಡ್ತೀವಿ ಅಂದರೆ ಸೊ ಒಂದು ಪ್ರಶ್ನೆ ಇರಲೇಬೇಕು ವಿಜಯನಗರದ ಮೇಲೆ, ಅದರಲ್ಲೂ ಟ್ರಾವೆಲರ್ ಮೇಲೆ ಇರಲೇಬೇಕು. ಹೀಗಾಗಿ ನಮ್ಮ ವಿಜಯಮಾರ್ಗ ಟೆಸ್ಟ್ ಸೀರೀಸಲ್ಲಿ ಏನಿದೆ ಅದನ್ನೇ ನಾವು ಮಾಡ್ತೀವಿ. ಓಕೆ, ಈ ಡಿಸ್ಕ್ರಿಪ್ಷನಲ್ಲಿ ಏನಿರುತ್ತೆ ನಿಮಗೆ ಟೆಸ್ಟ್ ಸೀರೀಸ್ ಯಾವ ಥರ ಜಾಯ್ನ್ ಆಗಬೇಕು ಅನ್ನೋದು ಲಿಂಕ್ ಇರುತ್ತೆ. ಆ್ಯಪ್ ಇದೆ, ಆ್ಯಪ್ ಲಿಂಕ್ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಏನಾದರೂ ನಿಮಗೆ ಡೌಟ್ ಇತ್ತಂದರೆ ಈ ಒಂದು ವಿಡಿಯೋ ಥಂಬ್ನೇಲಲ್ಲಿ 2 ನಂಬರ್ ಇದೆ. ಸೊ ಆ 2 ನಂಬರಲ್ಲಿ ಯಾವುದಾದ್ರೂ ನಂಬರಿಗೆ ಕಾಲ್ ಮಾಡಿ ನಿಮಗೆ ನಾವು ಗೈಡ್ ಮಾಡ್ತೀವಿ ಯಾವ ಥರ ಮಾಡಬೇಕು ಅಂತ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ, ಕ್ವಾಡ್ ಮೇಲೆ ಪ್ರಶ್ನೆ ಬಂದಿದೆ ನೋಡಿ. ಎಷ್ಟು ಸಲ ಬಂದಿದೆ CDS, ಆಯಿತಾ, KPSC ಗ್ರೂಪ್ ಬಿ, CDS 2 ಸಲ ಬಂದಿದೆ, CAPF ಬಂದಿದೆ. ಅಂದರೆ ಕ್ವಾಡ್ ಈಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದೊಂದು ಅಲ್ವಾ, ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಓಕೆ, ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಯಾವ ಅಂತಾರಾಷ್ಟ್ರೀಯ ಸಂಸ್ಥೆನ ನಾನು ನೋಡ್ಕೋಬೇಕು ಅಂತಂದರೆ ಭಾರತ ಸದಸ್ಯ ಆಗಿರಬೇಕು. ಓಕೆ, ಭಾರತ ಇದು ಕ್ವಾಡ್ ಇದೆ, ಸಾರ್ಕ್ ಇದೆ, ಬ್ರಿಕ್ಸ್ ಇದೆ, ಆಯಿತಾ, G20 ಇದೆ. ಓಕೆ, ಇತ್ತೀಚೆಗೆ G7 ಯಾಕೆಂದರೆ ಭಾರತ ಸದಸ್ಯ ಇಲ್ಲ, ಬಟ್ ನಮ್ಮನ್ನು ಆಹ್ವಾನಿಸ್ತಾ ಇದ್ದಾರೆ, ಅತಿಥಿ ರಾಷ್ಟ್ರ ಅಂತ ಗೆಸ್ಟ್ ಅಂತ ಆಹ್ವಾನಿಸ್ತಾ ಇದ್ದಾರೆ. ಹೀಗಾಗಿ G7 ಕೂಡ ನೋಡಬೇಕು. ಸೊ ಈ ಥರ ಯಾವುದ್ಯಾವುದು 1 ಇಯರಲ್ಲಿ 1 to 2 ಇಯರಲ್ಲಿ 1 ಇಯರ್ ಅಂದ್ಕೊಳ್ಳಿ, 2 ಇಯರ್ ಬೇಡ, 1 ಇಯರಲ್ಲಿ ಯಾವ್ಯಾವ ಒಂದು ಸಬ್ಮಿಟ್ಗಳಾಗಿದ್ದಾವೆ, ಎಲ್ಲೆಲ್ಲಿ ಭಾರತ ಭಾಗವಹಿಸಿದೆ ಅದನ್ನೆಲ್ಲನೂ ಲಿಸ್ಟ್ ಮಾಡ್ಕೋಬೇಕು. ಇದನ್ನೆಲ್ಲಿ ಕೊಡ್ತೀವಿ ನಾವು, ಕರೆಂಟ್ ಅಫೇರ್ಸ್ ಕ್ವಶನ್ಸಲ್ಲಿ ಕೊಡ್ತೀವಿ, ಆಯಿತಾ. ಕರೆಂಟ್ ಅಫೇರ್ಸ್ ಕ್ವಶನ್ಸಲ್ಲಿ ಕೊಡ್ತೀವಿ. ಓಕೆ, ಪ್ರತಿ ಟೆಸ್ಟಲ್ಲೂ 90 ನಿಮಗೆ GK ಪ್ರಶ್ನೆಗಳಿದ್ದರೆ, ಆ ಸಬ್ಜೆಕ್ಟ್ GK ಪ್ರಶ್ನೆಗಳಿದ್ದರೆ 10 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳಿರುತ್ತೆ. ಓಕೆ, ಸೊ ಕರೆಂಟ್ ಅಫೇರ್ಸು ಕೂಡ ಹೆಚ್ಚಿಗೆ ಮಾಡೋದು ಬೇಡ, ರುಚಿಗೆ ತಕ್ಕಷ್ಟು. ಓಕೆ, ಎಷ್ಟು ಬೇಕೋ ಅಷ್ಟೇ ನಾವು ಮಾಡಬೇಕು. ಓಕೆ, ಸೊ ಹೀಗಾಗಿ ಕ್ವಾಡ್ ಕೂಡ ಯಾಕೆ ಈ ಪ್ರಶ್ನೆ ತೊಗೊಂಡಿದ್ದೀನಿ ಅಂದರೆ ನಾನು ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೀನಿ. ಇದು ಯಾಕೆ ಬಂದಿದೆ ಈ ಕ್ವಶನ್ನು, ಅದ್ರ ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೀನಿ, ಮುಂದೆ ಯಾವ ಥರ ಪ್ರಶ್ನೆ ಬರ್ಬೋದು ಅಂತ. ಓಕೆ, ಸೊ ಮುಂದಿನ ನೋಡಿ, ಕರೆಕ್ಟ್ಲಿ ಮ್ಯಾಚ್ಡ್, ಅಸಾಸಿನೇಷನ್ ಆಫ್ ಕರ್ಜನ್ವಾಲಿ, ಮರ್ಡರ್ ಆಫ್ ಸ್ಟಿಫನ್ನು, ಓಕೆ, ಬಾಂಬು, ಸೆಂಟ್ರಲ್ ಲೆಜಿಸ್ಲೇಟಿವ್, ಚಿತ್ತಗಂಗಾ ಆರ್ಮುರಿ, ಓಕೆನಾ. ಸೊ ಕರ್ಜನ್ವಾಲಿ, ಖುದಿರಾಮ್ ಬೋಸ್ ಎಕ್ಸಿಕ್ಯೂಷನ್ ಇವೆಲ್ಲ ಕೊಟ್ಟಿದ್ದಾನೆ. ಇಲ್ಲಿ ಏನು ಕೇಳಿದ್ದಾನೆ, ಕ್ರೋನಾಲಜಿ ಕೇಳಿದ್ದಾನೆ, ಇಲ್ಲಿ ಇದು ಮಾಡಿ. ಅಂದರೆ ಈ ಪ್ರಶ್ನೆ ಅರ್ಥ ಏನು, ಥೀಮ್ ಏನು, ಕ್ರಾಂತಿಕಾರಿಗಳು ಅಂದರೆ ರೆವಲ್ಯೂಷ್ನರೀಸ್ ಅಂತ ಏನು ಹೇಳ್ತೀನಲ್ಲ, ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮಲ್ಲೂ ಬರುತ್ತೆ. ಗ್ರೂಪ್ ಸಿನಲ್ಲಿ ಬರುತ್ತೆ, ಗದರ್ ಪಾರ್ಟಿ ಬಂದಿತ್ತು ಮೊನ್ನೆ ಗ್ರೂಪ್ ಸಿನಲ್ಲಿ. ಓಕೆ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮಲ್ಲಿ. ಅಂದರೆ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಯಾಕೆ ಇದನ್ನು ನೀವು ಮಾಡಲೇಬೇಕು ಅಂತ, ಈ ಟಾಪಿಕನ್ನು ಮಾಡಲೇಬೇಕು. ನಮ್ಮ ಪ್ರಶ್ನೆ ಕ್ರಾಂತಿಕಾರಿಗಳ ಮೇಲೆ 1 ಅಥವಾ 2 ಪ್ರಶ್ನೆ ಇಲ್ಲದೇ ಇದ್ದರೆ ಆ ಪ್ರಶ್ನೆ ಪತ್ರಿಕೆ ಡಮ್ಮಿ ಪ್ರಶ್ನೆ ಪತ್ರಿಕೆ. ಹೇಳ್ತಾ ಇದ್ದೀನಲ್ಲ, ನಾನು ಕೊಡಲೇಬೇಕು ಇದ್ರ ಮೇಲೆ, ಯಾಕಂದರೆ ಮುಂದೆ ನಿಮಗೆ ಎಕ್ಸ್ಪ್ಲೇಷನ್ ಅದನ್ನು ನಾನು ಹೇಳಬೇಕು. ಯಾಕಂದರೆ ಈ ಕ್ರಾಂತಿಕಾರಿಗಳು ಇಂಪಾರ್ಟೆಂಟು, ಇದು ನೀವು ಓದ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಪ್ರಶ್ನೆಗಳು ಎಲ್ಲಿಂದ ಬರ್ತಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಆನ್ಸರ್ ಏನು, ಭಗತ್ ಸಿಂಗ್ ಇದು ಕರೆಕ್ಟ್ ಇದೆ. ಸೊ ಅವನು ರಾಜ್ಗುರು ಅಲ್ಲಪ್ಪ, ಯಾರಿದು, ಸೂರ್ಯ ಸೇನ್ ಅಲ್ವಾ. ಸೊ ಇದು D ತೆಗೆದುಬಿಡಿ, D ತೆಗೆದ್ರೆ ನಿಮಗೆ ಏನಾಗುತ್ತೆ, ಇದು ಹೋಗುತ್ತೆ. ಸೊ ಕರ್ಜನ್ವಾಲಿ, ಮದನ್ಲಾಲ್ ಡಿಂಗ್ರಾ ಕರೆಕ್ಟ್ ಇದೆ. ಸೊ A and C ಇಲ್ಲಿ ಆಪ್ಷನ್ ಇದೆಯಾ, A and C ಕರೆಕ್ಟು. ಓಕೆ, ಸೊ ಈ ಥರ ನಾನು ಓದಿದರೆ ಇದು ಈಸಿ ಆಗುತ್ತೆ. ಓಕೆ ನೋಡಿ, ಬ್ರಹ್ಮದೇಯ, ದೇವದಾನ, ಫಲಚಕ್ರಂ, ಶಲಭೋಗ, ಈ CET ಬಂದಿದೆ. ಓಕೆ, ಇಟ್ಸ್ ಓಕೆ. ಬಟ್ ಬ್ರಹ್ಮದೇಯ, ದೇವದಾನ ಅಂದರೆ ಸೋಷಿಯೋ ಎಕನಾಮಿಕ್ ಟರ್ಮ್ಸ್ ಅಂತ ಹೇಳ್ತೀವಿ. ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳು ಅಂತ ಹೇಳ್ತೀವಿ. ಓಕೆನಾ. ಈ ಆರ್ಥಿಕ ಅಂಶಗಳು ಚೋಳ ಆಗಿರ್ಬೋದು, ಪಲ್ಲವ ಆಗಿರ್ಬೋದು, ಚಾಳುಕ್ಯ ಆಗಿರ್ಬೋದು, ರಾಷ್ಟ್ರಕೂಟ ಆಗಿರ್ಬೋದು, ಗುಪ್ತ ಆಗಿರ್ಬೋದು, ಎಲ್ಲದರಲ್ಲೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಆ ಟರ್ಮ್ಸನ್ನು ನಾವು ಕೊಡಲೇಬೇಕು. 1 ಪ್ರಶ್ನೆ 2 ಪ್ರಶ್ನೆ ನಾನು ಕೊಡಲೇಬೇಕು. ನಿಮಗೆ ಕೊಡದೇ ಇದ್ದರೆ ತುಂಬ ಕಷ್ಟ. ಯಾಕಂದರೆ ನಿಮಗೆ ಸುಮ್ಮನೆ ನನಗೆ ಏನು ಬೇಕೋ ಅದು ಕೊಟ್ಟರೆ ಯೂಸ್ ಇಲ್ಲ. PVQನಲ್ಲಿ ಈ ಥರ ಪ್ರಶ್ನೆಗಳು ಬರ್ತಾ ಇದೆ, ಹೀಗಾಗಿ ನಾವು ಇದು ಕೊಡಲೇಬೇಕು ಅನ್ನೋದು ನಮ್ಮದು ಧ್ಯೇಯ, ಆಯಿತಾ. ಇದೇ ಥರ ಪ್ರಶ್ನೆಗಳು ನಮ್ಮ ವಿಜಯಮಾರ್ಗ ಟೆಸ್ಟ್ ಸೀರೀಸಲ್ಲಿ ಇರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ, ಟೆಂಪರೇಟ್ ಗ್ರಾಸ್ಲ್ಯಾಂಡ್. ಓಕೆ, ಸವನ್ನ, ಕಂಪಾಸು, ಲಿಯೋನ್ಯೂಸು, ಸವನ್ನ, ವೇಲ್ಡು, ಸೆವನು ಏನೇನೋ ಇದ್ದಾವೆ. ಟೆಂಪರೇಟ್ ಗ್ರಾಸ್ಲ್ಯಾಂಡು ಎಲ್ಲಿ ಬಂದಿದೆ, KPSC ಗ್ರೂಪ್ ಇದು KPSC, ಇದು UPSCಲಿ ಬಂದಿದೆ. ಓಕೆನಾ, ಇದು UPSCಲಿ ಬಂದಿದೆ. ಟೆಂಪರೇಟ್ ಗ್ರಾಸ್ಲ್ಯಾಂಡ್. ಓಕೆ, ಅಂದರೆ ಗ್ರಾಸ್ಲ್ಯಾಂಡ್, ಓಕೆನಾ. ಹುಲ್ಲುಗಾವಲು ಅಂತ ಏನಿದೆ ಅಲ್ಲ, ಹುಲ್ಲುಗಾವಲು ಈಸ್ ಅ ರಿಪಿಟೇಟಿವ್ ಥೀಮ್, ಇಂಪಾರ್ಟೆಂಟ್ ಥೀಮ್. ಇದು ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಬರ್ತಾ ಇದೆ. ಓಕೆನಾ. ನಾನು ಜೋಗ್ರಫಿ
ಒಂದು ಪ್ರಶ್ನೆ ಪತ್ರಿಕೆ ಮಾಡ್ತೀನಿ ಅಂದರೆ ಹುಲ್ಲುಗಾವಲನ್ನು ಬಿಟ್ಟು ನಾನು ಪ್ರಶ್ನೆ ಪತ್ರಿಕೆ ಮಾಡಿದ್ರೆ ಅದು ಪ್ರಶ್ನೆ ಪತ್ರಿಕೆ ಅಲ್ಲ, ಅದೊಂದು ಡಮ್ಮಿ ಪ್ರಶ್ನೆ ಪತ್ರಿಕೆ. ಯಾಕಂದರೆ ಇದು ಬರ್ತಾ ಇದೆ ನೋಡಿ, ಟೆಂಪ್ರೇಚರ್ ಇಷ್ಟು ಬಂದಿದೆ ನನಗೆ, ನಾನು ಕೊಡದೇ ಇದ್ರೆ ನಿಮ್ಗೆ ಅಟ್ಲೀಸ್ಟ್ ಫುಲ್ ಲೆಂತಲ್ಲಿ ಕೊಡದೇ ಇದ್ರೆ ಸಬ್ಜೆಕ್ಟ್ ವೈಸಲ್ಲಾದರೂ ಕೊಡಲೇಬೇಕಲ್ವಾ? ಯಾಕೆ ಎಲ್ಲಾದರೂ ಒಂದು ಕಡೆ ನಿಮ್ಗೆ ಕವರ್ ಆಗಲೇಬೇಕದು ಪ್ರಶ್ನೆ, ಆ ಒಂದು ಟಾಪಿಕ್ಕು. ಅದಕ್ಕೋಸ್ಕರ ನಾವು ಸಬ್ಜೆಕ್ಟ್ ವೈಸ್ ಇದೆ. ಟೋಟಲ್ ನಮ್ದು ಏನು ಬಂದು 10, ಟೋಟಲ್ ನಿಮಗೆ 13 ಪತ್ರಿಕೆಗಳು ಆಯಿತಾ, ಟೆಸ್ಟ್ ಇರುತ್ತೆ. ಅದರಲ್ಲೇ ಏನು ಬಂದು 9 ಏನಿದೆ ಸಬ್ಜೆಕ್ಟ್ ವೈಸು ಆಯಿತಾ, 4 ಏನಿದೆ ಫುಲ್ ಲೆಂತ್. ಓಕೆನಾ? ಸಬ್ಜೆಕ್ಟ್ ವೈಸಲ್ಲಿ ಎಲ್ಲ ಕವರ್ ಆಗುತ್ತೆ ನಿಮಗೆ. ಹಿಸ್ಟ್ರಿ, ಪಾಲಿಟಿ, ಜೋಗ್ರಫಿ, ಎಕನಾಮಿ, ಹಿಸ್ಟ್ರಿನಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಮತ್ತು ಜೋಗ್ರಫಿಗೆ ಒಂದು ಪ್ರತ್ಯೇಕ ಪತ್ರಿಕೆ ಇದೆ. ಓಕೆನಾ? ಸೊ ಆಮೇಲೆ ಬಜೆಟ್ ಆ್ಯಂಡ್ ಸರ್ವೆಗೂ ಕೂಡ ಒಂದು ಸಪ್ರೇಟ್ ಪತ್ರಿಕೆ ಇದೆ. ಸೊ ಏನು ಎಲ್ಲನೂ ಕವರ್ ಮಾಡ್ತಾಯಿದ್ವಿ. 360 ಡಿಗ್ರಿ ವ್ಯೂವಲ್ಲಿ ನಿಮ್ಗೆ ಏನೇನು ಮಾಡಬೇಕಲ್ಲ ಎಲ್ಲ ಸಹಾಯ ಆಗೋ ಥರ ನಾವು ಕವರ್ ಮಾಡ್ತಾಯಿದ್ದೀವಿ. ಸೊ ಹೀಗಾಗಿ ಈ ಒಂದು ಟೆಸ್ಟ್ ಸೀರೀಸ್ ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ವಿಜಯ ಮಾರ್ಗ ಟೆಸ್ಟ್ ಸೀರೀಸ್, ಓಕೆ, ಈ ಒಂದು ಟೆಸ್ಟ್ ಸೀರೀಸ್ನ ನೀವು ಜಾಯಿನ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಡೀಟೇಲ್ಸ್ ಇರುತ್ತೆ. ಓಕೆ, ಆಮೇಲೆ ಈ ಥಂಬ್ನೈಲಲ್ಲಿ ನಿಮಗೆ ನಂಬರ್ಸ್ ಇದ್ದಾವೆ, ಎರಡರಲ್ಲಿ ಯಾವುದಾದ್ರೂ ನಂಬರ್ಸಿಗೆ ಫೋನ್ ಮಾಡಿ, ನಿಮಗೆ ಖಂಡಿತ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಏನಾದರೂ ಡೌಟ್ಸ್ ಇದ್ದರೆ ಆ ನಂಬರಿಗೆ ಫೋನ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ನಮ್ಮದೇ ಟೆಸ್ಟ್ ಸೀರೀಸ್ ತೊಗೊಳ್ಳಿ ಅಂತ ನಾನು ಹೇಳಲ್ಲ, ಇನ್ನೊಂದು ಹೇಳ್ತೀನಿ, ನಮ್ಮದೇ ಟೆಸ್ಟ್ ಸೀರೀಸ್ ತೊಗೊಳ್ಳಿ ಅಂತಲೂ ನಾನು ನಿಮ್ಗೆ ಹೇಳೋಕ್ಕೆ ಹೋಗಲ್ಲ. ಓಕೆ, ನೀವು ಯಾವುದಾದ್ರೂ ಟೆಸ್ಟ್ ಸೀರೀಸ್ ತೊಗೊಳ್ಳಿ, ಅಲ್ಟಿಮೇಟ್ಲಿ ಅದು ನಿಮಗೆ ಹೆಲ್ಪ್ ಆಗಬೇಕು, ಆ ಥರ ಟೆಸ್ಟ್ ಸೀರೀಸ್ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಹೀಗಾಗಿ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನಷ್ಟು ಪ್ರಶ್ನೆಗಳನ್ನು ಮಾಡ್ಬೋದು, ಬಟ್ ಟೈಮ್ ಇಲ್ಲ, ಆದ ಕಾರಣ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟೆಸ್ಟ್ ಸೀರೀಸಲ್ಲಿ ನಮ್ಮ ಪ್ರಶ್ನೆಗಳು ಇದೇ ಥರ ಇರುತ್ತೆ, ರಿಪಿಟೇಟಿವ್ ಥೀಮ್ಸ್ ಮೇಲೇ ಇರುತ್ತೆ, ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.